ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಸೆನ್ಸಿಟಿವಿಟಿ ಟೆಕ್ನಿಕ್ ಅಂಡರಲ್ಲಿ NPV ಅನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ: ಮಿಸ್ಟರ್ ರಾಜು ಈಸ್ ಕನ್ಸಿಡರಿಂಗ್ ಟು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ A ಆ್ಯಂಡ್ B. ಯು ಆರ್ ರಿಕ್ವೈರ್ಡ್ ಟು ಅಡ್ವೈಸ್ ಅಕ್ಸೆಪ್ಟಬಿಲಿಟಿ ಆಫ್ ದ ಪ್ರಾಜೆಕ್ಟ್. ಕ್ವಶನಲ್ಲಿ ಎರಡು ಪ್ರಾಜೆಕ್ಟಿನ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಇವೆರಡು ಪ್ರಾಜೆಕ್ಟಿನ ಇನ್ಫಾರ್ಮೇಷನನ್ನು ನೋಡಿಕೊಂಡು ಯಾವ ಪ್ರಾಜೆಕ್ಟನ್ನು ಅಕ್ಸೆಪ್ಟ್ ಮಾಡಬೇಕು ಅನ್ನೋದನ್ನು ನೀವು ಅಡ್ವೈಸ್ ಮಾಡಬೇಕಾಗತ್ತೆ. ಸೆನ್ಸಿಟಿವಿಟಿ ಟೆಕ್ನಿಕ್ ಅಂಡರಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಕ್ವಶನಲ್ಲಿ ಆ್ಯನ್ಯುಟಿ ವ್ಯಾಲ್ಯೂ ಕೊಟ್ಟಿರ್ತಾರೆ. ಆ್ಯನ್ಯುಟಿ ವ್ಯಾಲ್ಯೂ ಕೊಟ್ಟಾಗ ಸೆನ್ಸಿಟಿವಿಟಿ ಟೆಕ್ನಿಕ್ ಅಂಡರಲ್ಲಿ ನೀವು ಸೊಲ್ಯೂಷನನ್ನು ಮಾಡಬೇಕಾಗತ್ತೆ. ಎರಡು ಪ್ರಾಜೆಕ್ಟಿನ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ 50,000. ದೆನ್ ಇನ್ 5 ಇಯರ್ಸ್ನಲ್ಲಿ ಏನು ಪ್ರಾಫಿಟ್ ಬರ್ಬೋದು ಅನ್ನೋದನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಆಪ್ಟಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ, ಪೆಸಿಮಿಸ್ಟಿಕ್ 3 ಸಿನಾರಿಯೋ ಇದೆ. ಆಪ್ಟಿಮಿಸ್ಟಿಕ್ ಅಂತಂದರೆ ಬೆಸ್ಟ್ ಕೇಸ್ನಲ್ಲಿ ಕಂಪ್ನಿಗೆ ಏನೇನು ಪ್ರಾಫಿಟ್ ಆಗ್ಬೋದು, ಪ್ರಾಜೆಕ್ಟ್ ಹೇಗೆ 30,000, 40,000. ಮೋಸ್ಟ್ ಲೈಕ್ಲಿ ಅಂತಂದರೆ ನಾರ್ಮಲ್ ಕೇಸ್ನಲ್ಲಿ ಕಂಪ್ನಿಗೆ. ಆಪ್ಟಿಮಿಸ್ಟಿಕ್ ಅಂತಂದರೆ ಬೆಸ್ಟ್ ಕೇಸ್, ಮೋಸ್ಟ್ ಲೈಕ್ಲಿ ಅಂತಂದರೆ ನಾರ್ಮಲ್ ಕೇಸ್, ಪೆಸಿಮಿಸ್ಟಿಕ್ ಅಂತಂದರೆ ವರ್ಸ್ಟ್ ಕೇಸ್. ಬೆಸ್ಟ್ ಕೇಸ್ ಅಂತಂದರೆ ಬೆಸ್ಟ್ ಅಂತಂದರೆ ಕಂಪ್ನಿಗೆ 30,000, 40,000 ಪ್ರಾಫಿಟ್ ಆಗ್ಬೋದು. ಪ್ರಾಜೆಕ್ಟ್ ಎ ಅಲ್ಲಿ 30, ಪ್ರಾಜೆಕ್ಟ್ ಬಿ ಅಲ್ಲಿ 40. ನಾರ್ಮಲ್ ಕೇಸ್ ಅಂತ ಅಂದ್ಕೊಂಡ್ರೆ 20,000. ವರ್ಸ್ಟ್ ಕೇಸ್ ಅಂತಂದ್ರೂ ಕೂಡ ಕಂಪ್ನಿಗೆ 15,000, 5,000 ಪ್ರಾಫಿಟ್ ಆಗ್ಬೋದು ಅಂತೇಳಿ ಪ್ರೆಡಿಕ್ಟ್ ಮಾಡಿದ್ದಾರೆ. ಸೊ ಈ 3 ಸಿನಾರಿಯೋಕ್ಕೆ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಕಾಲಮ್ ಹಾಕೊಂಡಿದ್ದೀನಿ: ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪ್ರಾಜೆಕ್ಟ್ ಎ. ಪರ್ಟಿಕ್ಯುಲರ್ಸ್ನಲ್ಲಿ 3 ಸಿನಾರಿಯೋ ಬರ್ಕೊಂಡಿದ್ದೀನಿ: ಆಪ್ಟಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ, ಪೆಸಿಮಿಸ್ಟಿಕ್. ಕ್ಯಾಶ್ ಇನ್ಫ್ಲೋ ಅಂತಂದರೆ ಪ್ರತಿ ವರ್ಷ ಆಗುವಂಥ ಇನ್ಕಮನ್ನು ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ಆಪ್ಟಿಮಿಸ್ಟಿಕ್ ಅಂದರೆ ಬೆಸ್ಟ್ ಕೇಸ್ ಅಂತಂದರೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, 30,000 ಪ್ರಾಫಿಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಮೋಸ್ಟ್ ಲೈಕ್ಲಿ ಟೈಮಲ್ಲಿ 20,000. ದೆನ್ ಪೆಸಿಮಿಸ್ಟಿಕ್ ಅಂತ ಹೇಳಿ 15,000 ಕೊಟ್ಟಿದ್ದಾರೆ. ಕೊಟ್ಟಿರೋಂಥ ಕ್ಯಾಶ್ ಇನ್ಫ್ಲೋನ ಬರ್ಕೊಂಡಿದ್ದೀನಿ. ದೆನ್ ಆ್ಯನ್ಯುಟಿ ವ್ಯಾಲ್ಯೂಯೇಟ್ 15% ಈಗ ಅವರೇ ಕೊಟ್ಟಿದ್ದಾರೆ. 3.352 ಎಲ್ಲ ಸಿನಾರಿಯೋಕ್ಕೂ ಸೇಮ್ ಬರ್ಕೊಳ್ಳೋದು 3.352. ಸಪೋಸ್ ಕೊಡದೇ ಇದ್ದರೆ ಈ ಆ್ಯನ್ಯುಟಿ ವ್ಯಾಲ್ಯೂವನ್ನು ನೀವೇ ಫೈಂಡ್ ಔಟ್ ಮಾಡಬೇಕು. ಪರ್ಸಂಟೇಜ್ ಕೊಟ್ಟಿರ್ತಾರೆ, ಆ್ಯನ್ಯುಟಿ ವ್ಯಾಲ್ಯೂ ಎಷ್ಟಾಗುತ್ತೆ ಅಂಥೇಳಿ ನೀವೇ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಎಷ್ಟು ಪರ್ಸಂಟೇಜ್ ಕೊಟ್ಟಿದ್ದಾರೆ, 1/1 ಈ ಫಾರ್ಮುಲಾ ನೆನಪಿಟ್ಕೊಳ್ಬೇಕು. 15% ಕೊಟ್ಟಿದ್ದಾರೆ. ಸೊ 1/1.15 ಮಾಡಿದಾಗ ನಮಗೆ ಆನ್ಸರ್ ಬರ್ತಾ ಹೋಗುತ್ತೆ. 1/1.15 ಮಾಡಿದಾಗ ಬರುವಂಥ ಆನ್ಸರ್ 0.869 ಬರುತ್ತೆ. 869 ಆದಮೇಲೆ 5 ಇದೆ. ಸೊ 870 ಮಾಡ್ಕೊಳ್ಬೇಕು. 0.870. 1/1.15 ಮಾಡಿದಾಗ 0.869 ಬಂದಿತ್ತು. ನಾನಲ್ಲಿ 0.869 ಅಂತ ಬರ್ಕೊಂಡಿದ್ದೀನಿ. 0.869 ಆದಮೇಲೆ ಪಾಯಿಂಟ್ ಆದಮೇಲೆ 4ನೇ ಡಿಜಿಟ್ 5 ಅಥವಾ 5ಗಿಂತ ಜಾಸ್ತಿ ಬಂದರೆ ಇದಕ್ಕೆ 1 ಆ್ಯಡ್ ಮಾಡಬೇಕು. ಅಂದರೆ 0.869 ಇರೋದನ್ನು 0.870 ಮಾಡ್ಕೊಳ್ಬೇಕು. ಮತ್ತೆ ಈಕ್ವಲ್ ಬಟನ್ ಪ್ರೆಸ್ ಮಾಡಿದಾಗ 0.756, ಮತ್ತೆ ಈಕ್ವಲ್ ಬಟನ್ ಪ್ರೆಸ್ ಮಾಡಿದಾಗ 0.6575 ಇದೆ. ಸೊ 658 ಮಾಡ್ಕೊಳ್ಬೇಕು. ಹೀಗೆ 5 ಇಯರ್ಸಿಗೆ ನಾವು ಫೈಂಡ್ ಔಟ್ ಮಾಡಬೇಕು. ಏನಕ್ಕೆ ಅಂತಂದರೆ ಕ್ವಶನಲ್ಲಿ 5 ಇಯರ್ಸ್ ಅಂತ ಕೊಟ್ಟಿದ್ದಾರೆ. 3rd ಇಯರಿಗೆ 0.657 ಬರುತ್ತೆ. 4th ಇಯರಿಗೆ 0.571 ಆದಮೇಲೆ 7 ಇದೆ. ಸೊ 572. 4ನೇ ನಂಬರ್ 5 ಅಥವಾ 5ಕ್ಕಿಂತ ಜಾಸ್ತಿ ಇದ್ದರೆ 571 ಇರೋದನ್ನು 572 ಮಾಡ್ಕೊಂಡ್ರೆ ಆಯಿತು. ನೆಕ್ಸ್ಟ್ 497 ಇದೆ, 1 ಇದೆ, 497 ಬರ್ಕೊಳ್ಳೋದು. ಇವಿಷ್ಟನ್ನು ಆ್ಯಡ್ ಮಾಡಲಿಕ್ಕೂ 0.870 ಪ್ಲಸ್ 0.756 ಪ್ಲಸ್ 0.658 ಪ್ಲಸ್ 0.572 ಪ್ಲಸ್ 0.497 ಆ್ಯಡ್ ಮಾಡಲಿಕ್ಕೂ 3.35 ಬರುತ್ತೆ. ಸೊ ಕ್ವಶನಲ್ಲಿ ಆ್ಯನ್ಯುಟಿ ವ್ಯಾಲ್ಯೂ ಕೊಡದೇ ಇದ್ದಾಗ ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಈಗ ತಿಳಿಸಿದ್ದೀನಿ. 1/1 ಕೊಟ್ಟಿರೋಂಥ ಪರ್ಸಂಟೇಜ್ ಬರ್ಕೊಳ್ಳೋದು. ಈಕ್ವಲ್ ಬಟನ್ ಪ್ರೆಸ್ ಮಾಡಿದಾಗ ಫಸ್ಟ್ ಇಯರಿಗೆ ಆನ್ಸರ್ ಸಿಗುತ್ತೆ. ಮತ್ತೆ ಈಕ್ವಲ್ ಬಟನ್ ಪ್ರೆಸ್ ಮಾಡ್ತಾ ಹೋದರೆ 5 ಇಯರ್ಸ್ ತನಕ ಆನ್ಸರ್ ಸಿಗುತ್ತೆ. ಅವಷ್ಟನ್ನು ಆ್ಯಡ್ ಮಾಡಿದಾಗ ಆ್ಯನ್ಯುಟಿ ವ್ಯಾಲ್ಯೂ ಸಿಗುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ, ಕ್ಯಾಶ್ ಇನ್ಫ್ಲೋವನ್ನು ಆ್ಯನ್ಯುಟಿ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಬೇಕು. 30,000 ಇಂಟು 3.352 ಆಗ ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಆನ್ಸರ್ 1,05,60 ಆಗುತ್ತೆ. ಅದೇ ಥರನೇ ನಾನಿಲ್ಲಿ ಸೆಕೆಂಡ್ ಇಯರ್ ಮತ್ತು ಮೋಸ್ಟ್ ಲೈಕ್ಲಿ ಸಿನಾರಿಯೋ ಮತ್ತು ಪೆಸಿಮಿಸ್ಟಿಕ್ ಸಿನಾರಿಯೋಕ್ಕೂ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಲ್ಟಿಪ್ಲೈ ಮಾಡಿದಾಗ 67,040, 50,280 ಆನ್ಸರ್ ಬಂದಿದೆ. ದೆನ್ ಇದರಿಂದ ಇನ್ವೆಸ್ಟ್ಮೆಂಟನ್ನು ಲೆಸ್ ಮಾಡಿದ್ರೆ NPV ಸಿಗುತ್ತೆ. ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಎದು ಇನ್ವೆಸ್ಟ್ಮೆಂಟ್ 50,000. ನಾವಿಲ್ಲಿ ಪ್ರಾಜೆಕ್ಟ್ ಎ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಸಿನಾರಿಯೋದಿಂದನೂ 50,000 ಲೆಸ್ ಮಾಡಿದ್ರೆ ನಮಗೆ NPV ಸಿಗುತ್ತೆ. 3 ಕೇಸ್ಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 50,000 ಬರ್ಕೊಳ್ತಾ ಇದ್ದೀನಿ. NPV ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಪ್ರೆಸೆಂಟ್ ವ್ಯಾಲ್ಯೂಯಿಂದ ಇನಿಷಿಯಲ್ ಇನ್ವೆಸ್ಟ್ಮೆಂಟನ್ನು ಲೆಸ್ ಮಾಡಬೇಕು. ಸೊ ಅಲ್ಲಿಗೆ 1,05,60 ಇಂದ 50,000 ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ 1,05,60 ಮೈನಸ್ 50,000.
ಬರುವಂಥ ಆನ್ಸರ್ 50,560 ಆಗುತ್ತೆ. ದೆನ್ ನೆಕ್ಸ್ಟ್ 67,040ಇಂದ 50,000 ಲೆಸ್ ಮಾಡಲಿಕ್ಕೂ 17,040 ಬರುತ್ತೆ. ದೆನ್ 50,280ಇಂದ 50,000 ಲೆಸ್ ಮಾಡಿದಾಗ 280 ಆನ್ಸರ್ ಬರುತ್ತೆ. ಸೊ ಇಲ್ಲೆಲ್ಲ ಆನ್ಸರ್ ಪಾಸಿಟಿವ್ ಬಂದಿದೆ. ಇದೇ ಥರನೇ ಪ್ರಾಜೆಕ್ಟ್ ಬಿಗೂ ಕ್ಯಾಲ್ಕುಲೇಷನ್ ಮಾಡಿ ನೋಡಬೇಕು, ಅದರಲ್ಲಿ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಅಂತ. ಯಾವ ಪ್ರಾಜೆಕ್ಟ್ ಪಾಸಿಟಿವ್ ಇರುತ್ತೋ ಅದು ಸೇಫರ್ ಪ್ರಾಜೆಕ್ಟ್, ಸೇಫರ್ ಆ್ಯಂಡ್ ಮೋಸ್ಟ್ ರಿಲಯಬಲ್ ಅಂತ ಬರೀಬೇಕು. ನೆಗೆಟಿವ್ ಬಂದರೆ ರಿಸ್ಕಿ ಪ್ರಾಜೆಕ್ಟ್ ಅಂತ ಬರೆದ್ರೆ ಆಯಿತು. ಪ್ರಾಜೆಕ್ಟ್ ಬಿಗೆ ಫೈಂಡ್ ಔಟ್ ಮಾಡಿ ನೋಡೋಣ. ಪ್ರಾಜೆಕ್ಟ್ ಬಿಗೂ 3 ಸಿನಾರಿಯೋ: ಆಪ್ಟಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ, ಪೆಸಿಮಿಸ್ಟಿಕ್. ಕ್ಯಾಶ್ ಇನ್ ಫ್ಲೋ ಕ್ವಶನಲ್ಲೇ ಕೊಟ್ಟಿದ್ದಾರೆ 40,000, 20,000, 5,000. ಆ್ಯನ್ಯುಟಿ ವ್ಯಾಲ್ಯೂ 15% ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ 3.352. ಮೂರಕ್ಕೂ ಕೂಡ 3 ಕೇಸಿಗೂ ಅದೇ ಆ್ಯನ್ಯುಟಿ ವ್ಯಾಲ್ಯೂ ಬರ್ಕೊಳ್ಳೋದು 3.352. ಕೊಡದೇ ಇದ್ದರೆ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ನನಗೆ ತಿಳಿಸಿದ್ದೆ. ಸಪೋಸ್ ಎಕ್ಸಾಮ್ನಲ್ಲಿ ಕೊಡದೇ ಇದ್ದರೆ ನೀವೇ ಫೈಂಡ್ ಔಟ್ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು. ಈಗ 15%ಗೆ 3.352 ಬರುತ್ತೆ. ಮಲ್ಟಿಪ್ಲೈ ಮಾಡಿದಾಗ ಬರೋವಂಥ ಆನ್ಸರ್ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 40,000 ಇಂಟು 3.352 ಮಾಡಿದಾಗ ಬರೋವಂಥ ಆನ್ಸರ್ 1,34,080. ನೆಕ್ಸ್ಟ್ 20,000 ಇಂಟು 3.352 ಮಾಡಿದಾಗ 67,040. ನೆಕ್ಸ್ಟ್ 5,000 ಇಂಟು 3.352 ಮಾಡಿದಾಗ ಬರುವಂಥ ಆನ್ಸರ್ 16,760. ಸೇಮ್ ಇದಕ್ಕೂ ಇನ್ವೆಸ್ಟ್ಮೆಂಟ್ 50,000 ಇನ್ವೆಸ್ಟ್ಮೆಂಟ್ ಬರ್ಕೊಳ್ತಾ ಇದ್ದೀನಿ. ಎಲ್ಲ ಕೇಸ್ನಲ್ಲೂ ಇನ್ವೆಸ್ಟ್ಮೆಂಟ್ 50,000 ಬರ್ಕೊಳ್ಬೇಕು. ಲೆಸ್ ಮಾಡಿದಾಗ ಬರೋಂಥ ಆನ್ಸರ್ NPV. ಸೊ ಯಾವುದ್ರಲ್ಲಿ ಯಾವ್ದು ಲೆಸ್ ಮಾಡಬೇಕು ಅಂತಂದರೆ ಪ್ರೆಸೆಂಟ್ ವ್ಯಾಲ್ಯೂಯಿಂದ ಇನ್ವೆಸ್ಟ್ಮೆಂಟನ್ನು ಲೆಸ್ ಮಾಡಬೇಕು. ಅಲ್ಲಿಗೆ 1,34,080ಇಂದ ಇನ್ವೆಸ್ಟ್ಮೆಂಟ್ 50,000 ಲೆಸ್ ಮಾಡಿದಾಗ ಬರೋಂಥ ಆನ್ಸರ್ 84,080 ಫಸ್ಟ್ ಸಿನಾರಿಯೋಗೆ. ಸೆಕೆಂಡ್ ಸಿನಾರಿಯೋಗೆ ಬರುವಂಥ ಆನ್ಸರ್ 17,040. ನೆಕ್ಸ್ಟ್ 16,000ಇಂದ 50,000 ಲೆಸ್ ಮಾಡಲಿಕ್ಕೂ -33,240 ಆನ್ಸರ್ ಬರುತ್ತೆ. ಲಾಸ್ಟಿಗೆ ಅಡ್ವೈಸ್ ಮಾಡಬೇಕು ಯಾವ ಪ್ರಾಜೆಕ್ಟನ್ನು ಅಕ್ಸೆಪ್ಟ್ ಮಾಡಬೇಕು ಅಂತ. ಯಾವಾಗಲೂ ಅಡ್ವೈಸ್ ಮಾಡಬೇಕಾದ್ರೆ ಹೇಗೆ ಬರೀಬೇಕು ಅಂತಂದರೆ, ಯಾವ ಪ್ರಾಜೆಕ್ಟ್ ಪಾಸಿಟಿವ್ ಇರುತ್ತೋ ಅದು ಸೇಫರ್ ಪ್ರಾಜೆಕ್ಟ್ ಅಂತ ಬರೀಬೇಕು. ಪ್ರಾಜೆಕ್ಟ್ ಎ ಈಸ್ ಸೇಫರ್. ಏನಕ್ಕೆ ಅಂದರೆ ಪಾಸಿಟಿವ್ ಎಲ್ಲದರಲ್ಲೂ, ಎಲ್ಲ ಕೇಸ್ನಲ್ಲಿ, ಇವನ್ ಬೆಸ್ಟ್ ಕೇಸ್ನಲ್ಲೂ ಪಾಸಿಟಿವ್ NPV ಇದೆ, ನಾರ್ಮಲ್ ಕೇಸ್ನಲ್ಲೂ ಪಾಸಿಟಿವ್ NPV ಇದೆ, ವರ್ಸ್ಟ್ ಕೇಸಲ್ಲೂ ಕೂಡ ಪಾಸಿಟಿವ್ NPV ಇದೆ. ಬಟ್ ಪ್ರಾಜೆಕ್ಟ್ ಬಿ ಅಲ್ಲಿ ಬೆಸ್ಟ್ ಕೇಸ್ ಮತ್ತು ನಾರ್ಮಲ್ ಕೇಸ್ನಲ್ಲಿ ಮಾತ್ರ ಪಾಸಿಟಿವ್ NPV ಇದೆ, ವರ್ಸ್ಟ್ ಕೇಸ್ನಲ್ಲಿ ನೆಗೆಟಿವ್ NPV ಇದೆ. ಸೊ ನೀವು ಲಾಸ್ಟಿಗೆ ಕನ್ಕ್ಲೂಷನ್ ಅಥವಾ ಇಂಟರ್ಪ್ರಿಟೇಷನ್ ಹೇಗೆ ಬರೀಬೇಕು ಅಂತಂದರೆ, ಪಾಸಿಟಿವ್ ಇರುವಂಥ ಪ್ರಾಜೆಕ್ಟಿಗೆ ಸೇಫರ್ ಅಂತ ಬರೀಬೇಕು, ನೆಗೆಟಿವ್ ಇರುವಂಥ ಪ್ರಾಜೆಕ್ಟಿಗೆ ರಿಸ್ಕಿ ಪ್ರಾಜೆಕ್ಟ್ ಅಂತ ಬರೀಬೇಕು. ಸೊ ಇಲ್ಲಿ ಕನ್ಕ್ಲೂಷನ್ ಹೇಗೆ ಅಂತಂದರೆ, ಪ್ರಾಜೆಕ್ಟ್ ಎ ಈಸ್ ಸೇಫರ್ ಆ್ಯಂಡ್ ಮೋಸ್ಟ್ ರಿಲಯಬಲ್, ಪ್ರಾಜೆಕ್ಟ್ ಬಿ ಈಸ್ ರಿಸ್ಕಿ ಪ್ರಾಜೆಕ್ಟ್. ಸೊ ಈ ಥರದಲ್ಲಿ ಕನ್ಕ್ಲೂಷನ್ ಬರೀಬೇಕು. ಇದು ಸೆನ್ಸಿಟಿವಿಟಿ ಟೆಕ್ನಿಕ್ ಅಂಡರಲ್ಲಿ NPVಯನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ. ಸೊ ಇದರಲ್ಲೇ ಬೇರೆ ಬೇರೆ ಮೆಥಡಲ್ಲೂ ನಾನು ನಿಮಗೆ ಪ್ರಾಬ್ಲಮ್ ಮಾಡಿಸಿದ್ದೀನಿ. ಪ್ರೊಬಾಬಿಲಿಟಿ ಟೆಕ್ನಿಕ್ನಲ್ಲಿ ಹೇಗೆ, ದೆನ್ ಸರ್ಟೈನಿಟಿ ಈಕ್ವಲೆಂಟ್ ವ್ಯಾಲ್ಯೂ ಯೂಸ್ ಮಾಡಿಕೊಂಡು NPV ಫೈಂಡ್ ಔಟ್ ಮಾಡೋದು ಹೇಗೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು CV-ಯನ್ನು ಫೈಂಡ್ ಔಟ್ CV-ಯನ್ನು ಯೂಸ್ ಮಾಡಿಕೊಂಡು ಕ್ಯಾಪಿಟಲ್ ಬಜೆಟಿಂಗ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ. ಸೊ ಎಲ್ಲದೂ ಕಲ್ತಿರ್ಬೇಕು ನೀವು. ಎಕ್ಸಾಮ್ನಲ್ಲಿ ಯಾವ ಮೆಥಡ್ನಲ್ಲಿ ಬೇಕಾದರೂ ಕ್ವಶನನ್ನು ಕೇಳ್ಬೋದು. ಎಲ್ಲ ಮೆಥಡ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ನಲ್ಲಿ BComಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಬ್ಜೆಕ್ಟಿನ ವೀಡಿಯೋಸ್ ಅವೈಲೇಬಲ್ ಇದೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.